ಅಣ್ಣ ಇದೆಲ್ಲ ಈಗ ಯಾಕೆ? ಅವ್ವ ನನ್ನ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ನಾನು ಮಾಡೋ ಕೆಲಸ ಮಾಡೇ ಮಾಡ್ತೀನಿ. ಈಗ ನೀನು ಸುಮ್ಮನೆ ಇದ್ಬಿಡು. ಯಾಕೆ ಸುಮ್ಮನಿರ್ಬೇಕು ಅಂತೀನಿ. ಅಲ್ಲಕ್ಕಲ್ಲ, ನೀನು ಈ ಮನೆಗೋಸ್ಕರ ಎಷ್ಟು ಮಿಡಿತಾ ಇದೆಯಾ ಅನ್ನೋದು ಇವ್ರಿಗೆ ಗೊತ್ತಾಗ್ಬೇಕೋ ಬೇಡವೋ? ಅಲ್ಲಕ್ಕನವ, ಅವನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಸಿಂಚು ಮಗ ಹೆಂಗೋಯ್ತು ಅಂತ ನಿಂಗೆ ಗೊತ್ತೇನವ? ಯಾವನೋ ಬೇಕು ಅಂತ ಬಂದು ಆಕ್ಸಿಡೆಂಟ್ ಮಾಡಿದ್ದು ಕಣವ. ಅದೇ ಶಾಕ್ ಅವಳಿಗೆ ಅಬರ್ಷನ್ ಆಗೋಯ್ತು. ಅಷ್ಟು ಸಾಲದು ಅಂತ ಅವಳು ನುಂಗೋ ಮಾತ್ರನೂ ಹೆಚ್ಚು ಕಮ್ಮಿ ಮಾಡ್ಬಿಟ್ರು ಕಣವ, ಅದ್ಲು ಬದ್ಲು ಮಾಡ್ಬಿಟ್ರು. ಅದನ್ನ ನುಂಗೇನೆ ಅವಳು ಹಂಗಾಡ್ತಾ ಇದ್ದಿದ್ದು. ಇಷ್ಟೆಲ್ಲ ನಮ್ಮ ಮನೆಗೆ ತೊಂದರೆ ಆಯ್ತದೆ ಅಂತ ಗೊತ್ತಿದ್ದಕ್ಕೆ ಕಣವ ಇವನು ನಮ್ಮನ್ನೆಲ್ಲ ಕಾಪಾಡಬೇಕು ಅಂತ ಬಂದಿದ್ದು. ಕರುಣಾಮಯಿ ಕಣವ ಇವನು. ನಮ್ಮನೆ ವಿಷಯ ಹಂಗಿರ್ಲಿಕ್ಕನವ, ಅವನು ಮಾಡ್ತಿದ್ದಿದ್ದು ಉಪ್ಪಿನಕಾಯಿ ಬಿಸ್ನೆಸ್ಗೂ ಕೆಟ್ಟ ಹೆಸರು ತರಬೇಕು ಅಂತ ನೋಡಿದ್ರು ಕಣವ. ತೊಂದರೆ ಮಾಡ್ತಿದ್ದ ಬಡ್ಡಿ ಇದನ್ನು ಹಿಡಿಬೇಕು ಅಂತ ಹೋದಾಗ್ಲಯ್ಯ ಅವನು ಪೊಲೀಸ್ ಸ್ಟೇಷನ್ ಮೆಟ್ಲದ್ದು ಬಂದಿದ್ದು. ಅಂಥವನ ಬಗ್ಗೆ ಮಾತಾಡಬೇಡ ಅಂದರೆ ಹೆಂಗವ ಮಾತಾಡದೆ ಸುಮ್ಮನೆ ಇರಲಿ? ಹೆಂಗ್ಲ ಮಾತಾಡದೆ ಸುಮ್ಮನೆ ಇರೋಣ ನಾನು? ನಾನು ಗೊತ್ತಿದ್ದು ತಪ್ಪು ಮಾಡೋದಿಲ್ಲ ಕಣವ, ಆದರೆ ನಮ್ಮ ಕುಟುಂಬದ ತಂಟೆಗೆ ಬಂದವ್ರು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನಮ್ಮ ಕುಟುಂಬಕ್ಕೆ ಯಾರಿಂದ ತೊಂದರೆ ಇದೆ ಸಿದ್ದು? ನಾವು ಯಾರಿಗೆ ತೊಂದರೆ ಮಾಡಿದ್ದೀವಿ ಅಂತ ಅವ್ರು ನಮಗೆ ತೊಂದರೆ ಕೊಡ್ತಿದ್ದಾರೆ? ಗೊತ್ತಿಲ್ಲ ಕಣವ, ಆದರೆ ನಮ್ಮ ಕುಟುಂಬನ ಟಾರ್ಗೆಟ್ ಮಾಡಿರೋದಂತೂ ಸತ್ಯ. ಅವ್ರನ್ನ ಹಿಡಿಬೇಕು ಅಂತಾನೆ ಸಿದ್ದು ಭಾವನವ ಓಡಾಡ್ತಾ ಇರೋದು. ಈ ವಿಷಯನ ನಿಮ್ಮ ಅಪ್ಪನಿಗೆ ಹೇಳೋದಲ್ವೇನೋ ಸಿದ್ದು? ಅವ್ರಿಗೆ ಯಾರಿಗಾದ್ರೂ ಹೇಳಿ ಅವನನ್ನು ಹುಡುಕಿಸ್ತಾರೆ. ಹಾಗೆಲ್ಲ ಮಾಡೋಕ್ಕಾಗಲ್ಲ ಅತ್ತೆ. ನಾವು ಅವ್ರನ್ನ ಹುಡುಕ್ತಿದ್ದೀವಿ ಅಂತ ಅವ್ರಿಗೆ ಗೊತ್ತಾದರೆ ತಪ್ಪಿಸ್ಕೊಳಕ್ಕೆ ನೋಡ್ತಾರೆ. ಅದಕ್ಕೆ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈಗ ಮಾವನಿಗೆ ತೊಂದರೆ ಕೊಡೋದು ಬೇಡ. ಇವರೆಲ್ಲರೂ ಅಲರ್ಟ್ ಆಗ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಈ ಸಿದ್ದು ಮತ್ತು ಭಾವನಾ. ನಾನು ಇವ್ರ ದಾರಿ ತಪ್ಪಿಸೋಣ ಅಂತ ನೋಡಿದ್ರೆ ಇವರಿಬ್ಬರು ಬಂದು ಅದನ್ನೆಲ್ಲ ಸರಿ ಮಾಡ್ತಾ ಇದ್ದಾರೆ. ಇವನು ಎಲ್ಲರ ಕಣ್ಣಿಗೂ ಹೀರೋ ಅನ್ಸ್ಕೋಬೇಕು ಅಂತಿದ್ದಾನೆ. ಅದಕ್ಕಿಂತ ಮುಂಚೆ ನಾನು ಹುಷಾರಾಗಿರಬೇಕು. ಸಿದ್ದು, ನಾವೆಲ್ಲ ಮನೇಲಿರ್ತೀವಿ, ಆದರೆ ನೀನು ಮರಿಗೌಡ ಹೊರಗಡೆ ಓಡಾಡ್ತಿರ್ತೀರ. ಸ್ವಲ್ಪ ಹುಷಾರಾಗಿರ್ರಪ್ಪ. ನಮ್ಮ ಬಗ್ಗೆ ಯೋಚನೆ ಮಾಡಬೇಡ ಕಣವ. ಇಂಥದಕ್ಕೆಲ್ಲ ಹೆದರೋ ಮಕ್ಕಳೆಲ್ಲ ನಾವು. ಏನೇ ಬಂದರೂ ಧೈರ್ಯವಾಗಿ ಎದುರಿಸ್ತೀವಿ. ನೋಡಿದ್ಯಮ್ಮ, ಏನೋ ಹೇಳ್ತಿದ್ದೆ, ಸಿದ್ದು ಬಂದಿದ್ದೆ ಮನೆಗೆ ತಪ್ಪಾಯಿತು ಅಂತ. ನೋಡು, ಅವನು ಈ ವಿಷಯವಾಗಿ ಮನೆಗೆ ಬಂದಿರೋದು. ನಮ್ಮ ಮೇಲೆಲ್ಲ ಎಷ್ಟು ಪ್ರೀತಿ ಇದೆ ಸಿದ್ದುಗೆ. ಸಿದ್ದು, ನೀನು ನಿಜವಾಗ್ಲೂ ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡು ಈ ಮನೆಗೆ ಬಂದಿಯೇನೋ? ಅವ್ವ, ನಿಂಗೋಸ್ಕರನೇ ಕಣವ ಬಂದಿದ್ದು. ನೋಡು, ಹೆಂಡತಿ ಪ್ರೀತಿ ಸಿಕ್ತು ಅಂತ ತಾಯಿ ಪ್ರೀತಿನ ಮರೆಯೋನಲ್ಲ ಈ ಸಿದ್ದೇಗೌಡ. ನೀವಿಬ್ಬರು ನನಗೆ ಎರಡು ಕಣ್ಣುಗಳಿದ್ದಾಗೆ. ಒಂದು ಕಣ್ಣಿಗೆ ನೋವಾದ್ರೂ ನಾನು ತಡ್ಕೊಳಕ್ಕಿಲ್ಲ. ನೋಡು, ಇನ್ಮೇಲೆ ಯಾರಿಗೂ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಮರಿಗೌಡ, ನನಗೆ ನನ್ನ ಮಗ ಮತ್ತೆ ಸಿಕ್ಬಿಟ್ಟ ಕಣೋ. ಮಗ ಮಾತ್ರ ಅಲ್ಲವ, ಸೊಸೆನೂ ಸಿಕ್ಕವ್ರೆ.
ಬಂದೇನೋ ಎಷ್ಟು ಅರೇಂಜ್ ಆಯಿತಾ? 2 ಲಕ್ಷ. 2 ಲಕ್ಷ ಅಷ್ಟೇನಾ? ಏನು ಅಷ್ಟೇನಾ ಅಂತಿದ್ಯಾ? ಅಷ್ಟು ಅರೇಂಜ್ ಮಾಡೋದಕ್ಕೆ ಎಂಥ ಪಾಡುಪಟ್ಟೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರ ಕಾಲಿಗೆ ಬೀಳೋದೊಂದು ಬಾಕಿ. ಅಷ್ಟು ಮಾಡಿದ್ದಕ್ಕೆ ಇಷ್ಟಿತ್ತು, ಇಲ್ಲ ಇದ್ದರೆ ಅದು ಸಿಗ್ತಾ ಇರಲಿಲ್ಲ. ನೀನೆಷ್ಟು ಅರೇಂಜ್ ಮಾಡಿದೆ? 3 ಲಕ್ಷ ಅರೇಂಜ್ ಮಾಡಿದೆ ಕಣ. ಇನ್ನೊಂದು ಸ್ವಲ್ಪ ಟೈಮ್ ಇದ್ದಿದ್ರೆ ಇನ್ನೂ ಜಾಸ್ತಿ ಅರೇಂಜ್ ಮಾಡ್ತಿದ್ದೆ. ಇರಲಿ ಬಿಡ. ನೋಡ, ಇವಾಗ ಎಷ್ಟು ದುಡ್ಡಿದೆಯೋ ಅಷ್ಟಕ್ಕೆ ಚಿನ್ನ ತೊಗೊಳ್ಳೋಣ. ಜಾಸ್ತಿ ಲಾಭ ಬಂದಮೇಲೆ